ಹೆಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲ ಸೌಖ್ಯರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಇವತ್ತಿನ ಒಂದು ಹೊಸ ವ್ಲಾಗೊಂದಕ್ಕೆ ನಾನು ನಿಮ್ಮ ಜೊತೆಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ಇವಾಗ ತುಂಬ ಸಮಯ ಆಯಿತು ನಾನು ವ್ಲಾಗ್ಸನ್ನೆಲ್ಲ ಮಾಡದೆ. ಕೆಲವರು ನನಗೆ ಕೇಳ್ತಾನೆ ಇದ್ರಿ ನಾನು ಯಾತಕ್ಕಾಗಿ ವೀಡಿಯೋಸ್ ಎಲ್ಲ ಸ್ಟಾಪ್ ಮಾಡಿದ್ದೀನಿ ಅಂಥೇಳಿ. ಖಂಡಿತವಾಗ್ಲೂ ಈ ವ್ಲಾಗಲ್ಲಿ ನಾನು ತಿಳಿಸ್ತೀನಿ ಯಾವ ರೀಸನ್ಗೋಸ್ಕರ ಅಂಥೇಳಿ. ಹಾಗೆ ಇವತ್ತು ನಾನು ನಿಮ್ಮ ಜೊತೆಗೊಂದು ಸಿಂಪಲ್ ಆಗಿರುವಂಥ ಒಂದು ಟ್ರಾವೆಲ್ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾವು ಹೋಗ್ತಾ ಇದ್ದೀವಿ ಚಿಕ್ಕಮಗಳೂರು ಮೂಡಿಗೆರೆಯಲ್ಲಿರುವಂತಹ ಈ ಒಂದು ರಿವರ್ ಮಿಸ್ಟ್ ಅಂತ ಹೇಳೋ ಒಂದು ರೆಸಾರ್ಟ್ಗೆ ನಾವು ಪ್ಲ್ಯಾನ್ ಮಾಡಿಕೊಂಡು ಒಂದು ದಿನ ಸ್ಟೇ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಇದು ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಆಗಿದೆ. ಜೋಶ್ವನಿಗೆ ಎಕ್ಸ್ಟ್ರಾ ರಜೆ ಸಿಕ್ಕಿತ್ತು ನೋಡಿ, ಈ ಮಳೆಗೋಸ್ಕರ ರಜೆ ಸಿಕ್ಕಿತ್ತು. ಸೊ ಆ ಸಮಯದಲ್ಲಿ ನಾವು ಜಸ್ಟ್ ಹೋಗಿಬಿಟ್ಟು ಬರೋಣ ಅಂಥೇಳಿ ನಾವು ಪ್ಲ್ಯಾನ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಬೆಳಿಗ್ಗೆನೇ ರೂಮ್ ಬುಕ್ ಮಾಡಿಬಿಟ್ಟು ಬೆಳಿಗ್ಗೆನೆಲ್ಲ ಪ್ಲ್ಯಾನಿಂಗ್ ಮಾಡಿಬಿಟ್ಟು ನಾವು ಹೋಗಿರುವಂಥದ್ದು. ನಮ್ಮ ಪ್ಲೇಸಿಂದ ಕಳಸ ಮೂಡಿಗೆರೆ ಈ ಒಂದು ಪ್ಲೇಸೆಲ್ಲ ಸ್ವಲ್ಪ ಹತ್ತಿರದಲ್ಲಿರೋದ್ರಿಂದ ಅಂತ ಹೇಳಿದ್ರೆ 2.5 hours ಬೇಕು ನಮಗೆ. ಆದರೂ ಒಂದು ಒಳ್ಳೆ ಪ್ಲೇಸಿಗೆ ವಿಸಿಟ್ ಮಾಡಬೇಕಾದ್ರೆ ನಾವು ಇಲ್ಲಿ ಬಂದರೆ ಸ್ವಲ್ಪ ಒಳ್ಳೆ ನಮಗೆ ವಾತಾವರಣ ಇರುತ್ತೆ, ಹಾಗೆಯೇ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂಥೇಳಿ ಆ ಒಂದು ರೀತಿಯಲ್ಲಿ ನಾವು ಸ್ವಲ್ಪ ಹತ್ತಿರದಲ್ಲೇ ಪ್ಲ್ಯಾನ್ ಮಾಡಿಬಿಡೋಣ ಹೋಗಿಬಿಡೋಣ ಅಂಥೇಳಿ ನಾವು ಈ ರೀತಿ ಈ ಒಂದು ರೆಸಾರ್ಟನ್ನು ಬುಕ್ ಮಾಡಿರುವಂಥದ್ದು. ಸೊ ಇದು ರಿವರ್ ಮಿಸ್ಟ್ ಅಂತೇಳಿ ನಾವು ಫಸ್ಟ್ ಟೈಮ್ ಇಲ್ಲಿ ಬರೋದು. ನೋಡ್ಬೋದು ಈ ರೀತಿ ನಾವು ರೂಮನ್ನು ತಗೊಂಡಿದ್ವಿ. ಜಾಸ್ತಿ ಏನು ನಾವು ರಿವ್ಯೂಸ್ ಎಲ್ಲ ಚೆಕ್ ಮಾಡಲಿಕ್ಕೆ ಹೋಗಲಿಲ್ಲ, ನಾನು ಹೇಳಿದ್ದೆಲ್ಲ ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಇದು. ಸೊ ಇಲ್ಲಿ ನೋಡ್ಬೋದು ಜಕುಸಿ ಇದೆ. ಸೊ ಇದು ಜಕುಸಿ ಬಾತ್ ಟಬ್ ತುಂಬಾ ಚೆನ್ನಾಗಿತ್ತು. ಇದರಲ್ಲಿ ತುಂಬ ಹೊತ್ತು ಜೋಶ್ವಾ ನಾವೆಲ್ಲರೂ ಆಟ ಆಡಿದ್ದೀವಿ ಕೂಡ, ತುಂಬಾ ಚೆನ್ನಾಗಿತ್ತು ಇದು. ಈ ಎಲ್ಲ ಒಂದು ಹಿಲ್ ಸ್ಟೇಷನ್ ಇದ್ದು ಬ್ಯೂಟಿಯೇ ಬೇರೆ. ನೋಡ್ಬೋದು ಯಾವ ರೀತಿ ಇದೆ ಅಂಥೇಳಿ ಇಲ್ಲಿದ್ದ ಒಂದು ವಾತಾವರಣ. ಫುಲ್ ಮಿಸ್ಟ್ ಎಲ್ಲ ಬಂದುಬಿಟ್ಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನಮ್ಮ ರೂಮಿನ ಬಾಲ್ಕನಿಯಿಂದ ವ್ಯೂ ಈ ರೀತಿ ಇದೆ. ಫುಲ್ ಎಲ್ಲ ಕಡೆನೂ ನಿಮಗೆ ಪರಿಸರ ನೋಡಲಿಕ್ಕೆ ಸಿಗುತ್ತೆ. ಫುಲ್ ಗ್ರೀನರಿ ಆಗಿರ್ಬೋದು, ಎಲ್ಲ ಕಡೆನೂ ಒಂಥರ ಕಾಡು ಥರ ತುಂಬಾ ಚೆನ್ನಾಗಿತ್ತು. ಇದು ನಮ್ಮದು ರೂಮ್, ಇದು ಟೆಂಟ್ ಹೌಸ್ ಆಯಿತಾ, ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನೋಡ್ಬೋದು ಜಕೂಸಿಯಲ್ಲಿ ಇಲ್ಲಿ ಆಟ ಆಡ್ಕೊಳ್ತಾ ಇದ್ದಾನೆ ಜೋಶ್ವಾ. ಫಸ್ಟಿಗೆ ಅವನಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಹೋಗಲಿಕ್ಕೆ ಬೇಕಿತ್ತು. ನಾವು ಬರುವಂಥ ದಿನ ಮಳೆಯೆಲ್ಲ ಏನು ಸೇರಲಿಲ್ಲ, ತುಂಬ ಚೆನ್ನಾಗಿತ್ತು ವೆದರ್. ಆದರೆ ಸ್ವಲ್ಪ ಚಳಿ ಆಗುತ್ತೆ ಅಂಥೇಳಿ ಸ್ವಿಮ್ಮಿಂಗ್ ಪೂಲಿಗೆ ಹೋದರೆ ಸ್ವಲ್ಪ ತಣ್ಣಗಿರುವಂಥ ನೀರಿರುತ್ತಲ್ವ ಅಂಥೇಳಿ ನಾವು ಇಲ್ಲೇ ಆಟ ಆಡಿಸಿದ್ವಿ. ಇಲ್ಲಿ ನಮಗೆ ಆಪ್ಷನ್ ಇದೆ, ವಾರ್ಮ್ ವಾಟರ್ ಕೂಡ ಇದರಲ್ಲಿ ನಮಗೆ ಆನ್ ಮಾಡ್ಬೋದು. ನಾವಿಲ್ಲಿ ಬಂದು ರೀಚ್ ಆಗಬೇಕಾದ್ರೆ 2 o'clock ಆಗಿತ್ತು. ಹಾಗಾಗಿ ನಾವಿಲ್ಲಿ ಬಂದು ನಮ್ಮದು ಲಂಚನ್ನೆಲ್ಲ ನಾವು ಮಾಡಿ ಮುಗಿಸಿದ್ವಿ. ಅದನ್ನೆಲ್ಲ ನಾನಿಲ್ಲಿ ರೆಕಾರ್ಡ್ ಮಾಡಲಿಲ್ಲ. ತುಂಬಾ ಚೆನ್ನಾಗಿತ್ತು. ಬುಫೆ ಸಿಸ್ಟಮಲ್ಲಿ ತುಂಬಾ ವೆರೈಟಿ ಇತ್ತು. ಹಾಗೆ ನಮಗೆ ಊಟ ಎಲ್ಲ ಆದ ನಂತರ ಅವರು ರಾಣಿಜರಿ ಅಂಥೇಳಿ ಒಂದು ವ್ಯೂ ಪಾಯಿಂಟಿಗೆ ಕರ್ಕೊಂಡು ಹೋಗ್ತೀವಿ ಅಂಥೇಳಿ ಹೇಳಿದರು. ಆದರೆ ಹಸ್ಬೆಂಡಿಗೆ ಸ್ವಲ್ಪ ಟಯರ್ಡ್ ಆಗಿದ್ರು, ಅವರು ಡ್ರೈವಿಂಗ್ ಎಲ್ಲ ಮಾಡಿಬಿಟ್ಟು ಅದನ್ನು ನಾವು ಆಪ್ಷನನ್ನು ತಗೊಂಡಿಲ್ಲ. ನಂತರ ನಾವೇ ಇಲ್ಲೇ ಹತ್ತಿರದಲ್ಲಿ ಇವರದ್ದು ಈ ರೀತಿ ರಿವರ್ ಇದೆ ನೋಡ್ಬೋದು. ತುಂಬಾ ಚೆನ್ನಾಗಿ ಉಕ್ಕಿ ಹರಿಯುವಂಥ ನದಿ. ಇವಾಗ ಅಂತ ಹೇಳಿದರೆ ಸ್ವಲ್ಪ ದಿನ ಮಳೆ ಬಂದಿತ್ತು ಕಂಟಿನ್ಯೂಸ್ ಆಗಿ, ಹಾಗಾಗಿ ಒಳ್ಳೆ ನೀರಿದೆ ನೋಡ್ಬೋದು. ಹಾಗೆ ಇಲ್ಲೇ ಸ್ವಲ್ಪ ವಾಕ್ ಮಾಡಿಬಿಟ್ಟು ಇಲ್ಲೇ ನಮ್ಮದು ಏನು ಈ ಪರಿಸರ ಇದೆ ಅದನ್ನೇ ಸ್ವಲ್ಪ ಎಂಜಾಯ್ ಮಾಡುವ, ನಾವೇ ಟೈಮ್ ಸ್ಪೆಂಡ್ ಮಾಡುವ ಅಂಥೇಳಿ ನಾವು ನಡೆದುಕೊಂಡೆ ಇಲ್ಲಿ ಜೋಶ್ವನಿಗೆ ಸಹ ಕರ್ಕೊಂಡು ಬಂದಿದ್ವಿ. ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಪ್ರತಿಯೊಂದು ಕೂಡ ನೋಡ್ಬೋದು ಯಾವ ರೀತಿ ಇದೆ ಅಂಥೇಳಿ. ಹಾಗೆಯೇ ಇಲ್ಲಿದ್ದು ವೆದರ್ ತುಂಬ ಅಂತ ಹೇಳಿದರೆ ತುಂಬ ಒಳ್ಳೇದಿರುತ್ತೆ ಆಯಿತಾ. ನಮಗೆ ನಮ್ಮ ಮಂಗಳೂರು ಕಡೆಯ ವೆದರ್ ಗೊತ್ತಿದೆಯಲ್ಲ, 2 ದಿನ ಮಳೆ ಬರದಿದ್ದರೂ 3ನೇ ದಿನ ಅಷ್ಟೇ ಸೆಕೆ ಇರುತ್ತೆ. ಆದರೆ ಇಲ್ಲಿಯ ವೆದರ್ ತುಂಬಾ ಕೂಲ್ ಆಗಿರುತ್ತೆ ಆಯಿತಾ. ತುಂಬ ಅಂತ ಹೇಳಿದ್ರೆ ತುಂಬ ಖುಷಿ ಆಗುತ್ತೆ ಈ ವೆದರಿಗೆ ಈ ರೀತಿ ವಾಕ್ ಮಾಡಲಿಕ್ಕೆ, ಈ ಒಂದು ನೇಚರ್ ವ್ಯೂವನ್ನು ಎಂಜಾಯ್ ಮಾಡಲಿಕ್ಕೆ ಅಂತ ತುಂಬ ಖುಷಿ ಆಗುತ್ತೆ. ನಂತರ ಸಂಜೆ ಹೊತ್ತಿಗೆ ಜೋಶ್ವಾ ಸ್ವಿಮ್ಮಿಂಗ್ ಪೂಲಿಗೆ ಹೋಗಬೇಕು ಅಂತೇಳಿ ತುಂಬ ಹಠ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ಇಲ್ಲಿದ್ದು ವೆದರ್ ಕೂಡ ತುಂಬ ಕೂಲ್ ಆಗಿರುತ್ತೆ, ಹಾಗೆಯೇ ಚಳಿ ಕೂಡ ಅಷ್ಟೇ ಇರುತ್ತೆ. ಆದರೆ ಮಕ್ಕಳು ಹಾಗೇನೆ ಅಲ್ವಾ, ಸ್ವಿಮ್ಮಿಂಗ್ ಪೂಲ್ ನೋಡಿ ಆದ ನಂತರ ಅವನಿಗೆ ಹೋಗಲೇಬೇಕು ಅಂತೇಳಿ ಮನಸ್ಸು ಬಂತು. ಹಾಗೆ ನಮ್ಮನ್ನು ಸಹ ಕರ್ಕೊಂಡು ಹೋದ. ಅವನಿಗೆ ಒಬ್ಬನೇ ಆಟ ಆಡೋದಿಲ್ಲ. ಇಲ್ಲಿ ನೋಡ್ಬೋದು ಯಾರು ಸಹ ಇರಲಿಲ್ಲ ಈ ಟೈಮಲ್ಲಿ. ಹಾಗೆ ಜೋಶ್ವಾ ಒಬ್ಬನೇ ಆಟ ಆಡಬೇಕಂತೇಳಿ ನಾವು ಸಹ ಬಂದ್ವಿ ಈ ಚಳಿಗೆ. ನಂತರ ಅವನಿಗೆ ಜೋರು ಚಳಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ನಂತರ ಹೋಗೋಣ ರೂಮಿಗೆ ಅಂತೇಳಿ. ಹಾಗೆ ರೂಮಿಗೆ ಹೋದ ನಂತರ ನಮಗೆ ಅಲ್ಲಿ ಬಿಸಿ ನೀರು ಇರುತ್ತೆ ನೋಡಿ ಜಕೂಸಿಯಲ್ಲಿ, ಅದರಲ್ಲಿ ಕೂತ್ಕೊಳ್ಳುವಾಗ ತುಂಬ ಒಳ್ಳೆ ರಿಲೀಫ್ ಸಿಗುತ್ತೆ, ಖುಷಿ ಆಗುತ್ತೆ ತುಂಬ. ಹಾಗೆ ಅದರಲ್ಲೇ ತುಂಬ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದ ಅವನು.
ನಂತರ ಒಂದು 7:30 ಅಷ್ಟಕ್ಕೆ ನಾವು ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ರಿವರ್ ಮಿಸ್ಟ್ ಕಡೆಯಿಂದ ನಮಗೆ ಬಾನ್ ಫೈರನ್ನು ಇಲ್ಲಿ ಹಾಕಿ ನಂತರ ಮೆಡಿಟೇಷನ್ ಥರ ಎಲ್ಲ ಇರುತ್ತೆ. ಒಂದು ಸೂದಿಂಗ್ ಆಗಿರುವಂತಹ ಮ್ಯೂಸಿಕನ್ನು ಪ್ಲೇ ಮಾಡ್ತಾರೆ. ನಂತರ ನಾವು ಕಣ್ಣನ್ನೆಲ್ಲ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಲಿಕ್ಕೆ ಹೇಳ್ತಾರೆ. ಹಾಗೆ ಒಂದು 10 to 15 ಮಿನಿಟ್ಸ್ ಈ ಥರ ಫುಲ್ ಲೈಟ್ಸನ್ನೆಲ್ಲ ಆಫ್ ಮಾಡ್ತಾರೆ. ಪ್ರತಿಯೊಂದು ರೂಮ್ಸ್ ಇದ್ದು ಲೈಟ್ಸನ್ನೆಲ್ಲ ಫುಲ್ ಆಫ್ ಮಾಡಿಬಿಟ್ಟು ಕತ್ತಲಿಗೆ ಈ ಬಾನ್ ಫೈರನ್ನು ಹಾಕ್ತಾರೆ. ಹಾಗೆ ತುಂಬ ಖುಷಿ ಆಗುತ್ತೆ ಆಯಿತಾ ಈ ಒಂದು ಸಮಯದಲ್ಲಿ. ಈ ರೀತಿ ನಿಸರ್ಗದ ಮಡಿಲಿನಲ್ಲಿ ಕಾಲ ಕಳೆದಾಗ ನಿಜವಾಗ್ಲೂ ಮನಸ್ಸಿಗೆ ವರ್ಣಿಸಲಾಗದ ಒಂದು ಶಾಂತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಬೆಟ್ಟಗಳ ಮೌನ ಆಗಿರ್ಬೋದು, ಹಕ್ಕಿಗಳ ಕೂಗಾಗಿರ್ಬೋದು, ಅಥವಾ ಈ ಸಣ್ಣ ಸಣ್ಣ ಕೀಟಗಳ ಧ್ವನಿಯೇ ಆಗಿರ್ಬೋದು, ಎಲ್ಲ ಸಹ ನನಗೆ ನಿಜವಾಗ್ಲೂ ತುಂಬ ಮನಸ್ಸಿಗೆ ತಂಪನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ನಮಗಿಲ್ಲಿ ಸ್ವಲ್ಪ ಹೊತ್ತು ಮೆಡಿಟೇಷನ್ ಎಲ್ಲ ಆದ ನಂತರ ಇಲ್ಲಿ ನಮಗೆ ನೇಚರ್ ವಾಕ್ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಸೊ ಅದನ್ನು ನಾನು ಸ್ಕಿಪ್ ಮಾಡಿದೆ, ಕತ್ತಲಿದೆ, ಜೋಶ್ವನಿಗೆ ಕರ್ಕೊಂಡು ಹೋಗೋದು ಬೇಡ ಅಂತೇಳಿ. ನಂತರ ತುಂಬ ಮಂದಿ ನೇಚರ್ ವಾಕಿಗೆ ಅಂತೇಳಿ ಹೋದರು, ಒಂದು ಹಾಫ್ ಆನ್ ಅವರ್ ತನಕ ಕರ್ಕೊಂಡು ಹೋಗ್ತಾರೆ. ನಂತರ ನಮಗೆ ಒಂದು 8 ಗಂಟೆಗೆ ಇಲ್ಲಿ ಡಿನ್ನರನ್ನು ರೆಡಿ ಮಾಡ್ತಾರೆ. ಅಷ್ಟರ ತನಕ ನಮಗೆ ಇಲ್ಲಿ ಡಿನ್ನರನ್ನು ಸರ್ವ್ ಮಾಡ್ತಾರೆ ನೋಡಿ. ಇಲ್ಲಿ ತುಂಬ ಇಂಡೋರ್ ಗೇಮ್ಸ್ ಎಲ್ಲ ಇತ್ತು. ಸೊ ಅದನ್ನು ನಾವು ಸ್ವಲ್ಪ ಆಟ ಆಡ್ತಾ ಇದ್ವಿ ಇಲ್ಲಿ, ಯಾಕಂದರೆ ತುಂಬ ಟೈಮ್ ಸಹ ಆಗಿರಲಿಲ್ಲ. ಹಾಗೆ ಜೋಶ್ವ ಸಹ ಇಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ದ ಈ ಗೇಮ್ಸನ್ನೆಲ್ಲ. ಹಾಗೆ ಅವನ ಜೊತೆಗೆ ಸ್ವಲ್ಪ ಗೇಮ್ಸನ್ನೆಲ್ಲ ಆಟ ಆಡಿಬಿಟ್ಟು ನಂತರ ಇಲ್ಲೇ ಸ್ವಲ್ಪ ಹೊತ್ತು ನಾವು ಟೈಮನ್ನು ಪಾಸ್ ಮಾಡಿಬಿಟ್ಟು ನಂತರ ಡಿನ್ನರ್ ಮಾಡಿ ಹೋಗ್ಬಿಡೋಣ ಅಂಥೇಳಿ ಇಲ್ಲೇ ಸ್ವಲ್ಪ ಸಮಯವನ್ನು ಕಳೀತಾ ಇದ್ವಿ. ನಂತರ ನಾವು ಡಿನ್ನರನ್ನು ಮಾಡ್ಕೊಂಡ್ವಿ. ಇಲ್ಲಿದ್ದು ಫುಡ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು ಕೂಡ, ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಹಾಗೆಯೇ ನಮಗೆ ಏನು ಬೇಕು ನೋಡಿ ಅಂಥ ಒಂದು ಆಪ್ಷನ್ಸೇ ಇಲ್ಲಿತ್ತು. ಸೌತ್ ಇಂಡಿಯನ್ ಡಿಶ್ ಆಗಿರ್ಬೋದು, ಒಳ್ಳೆ ಆಪ್ಷನ್ಸ್ ಇತ್ತು ಮಕ್ಕಳಿಗೆ ಕೂಡ. ಹಾಗೆ ಜೋಶ್ವನಿಗೆ ನಾನು ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ತೊಗೊಳ್ತಾ ಇದ್ದೆ, ಯಾಕಂತ ಹೇಳಿದರೆ ಮಕ್ಕಳಿಗೆ ಒಮ್ಮೆ ಅದು ಬುಫೆ ಸಿಸ್ಟಮ್ ಆಗಿರೋದ್ರಿಂದ ಎಲ್ಲ ವೆರೈಟಿ ಮಕ್ಕಳಿಗೆ ನೋಡುವಾಗ ಅವ್ರು ಅಟ್ರಾಕ್ಟ್ ಆಗ್ತಾರೆ, ಅದು ಬೇಕು ಇದು ಬೇಕಂತೇಳಿ. ನಂತರ ವೇಸ್ಟ್ ಮಾಡ್ತಾನೆ ಅಂಥೇಳಿ ನಾನು ಏನೆಲ್ಲ ಬೇಕು ಅದನ್ನು ಸ್ವಲ್ಪನೇ ಅವನಿಗೆ ಒಂದೊಂದು ಸ್ಪೂನ್ ಅಷ್ಟೇ ತೊಗೊಂಡು ಬಂದು ಅವನಿಗೆ ತಿನ್ನಿಸ್ತಾ ಇದ್ದೆ. ಹಾಗೆ ನಾವು ಡಿನ್ನರ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ರೂಮಿಗೆ ವಾಪಸ್ ಬಂದಿದ್ದೀವಿ. ನೋಡ್ಬೋದು ಇದೇ ರೂಮ್. ಸೊ ಇದು ಟೆಂಟ್ ಹೌಸ್ ಆಯಿತಾ, ತುಂಬಾ ಚೆನ್ನಾಗಿತ್ತು, ತುಂಬ ಒಳ್ಳೇದಿತ್ತು ಇದು ರೂಮ್. ಹಾಗೆ ಇದೊಂದು ಲಕ್ಸುರಿ ರೂಮ್ ಅಂತಲೇ ಹೇಳ್ಬೋದು. ಈ ರೂಮ್ ಇದು ಕಂಪ್ಲೀಟ್ ವಿಡಿಯೋವನ್ನು ತೆಗಿಲಿಕ್ಕೆ ನಾನು ನಿಜವಾಗ್ಲೂ ಮರ್ತೋದೆ. ಹಾಗೆ ಇವತ್ತಿನ ಈ ದಿನವನ್ನು ನಾವು ಈ ರೀತಿ ಸ್ಪೆಂಡ್ ಮಾಡಿದ್ವಿ. ಇನ್ನೇನು ಮಲ್ಗೋದು. ಹಾಗೆ ಸಿಗ್ತೀನಿ ಇನ್ನು ನೆಕ್ಸ್ಟ್ ಡೇಯಲ್ಲಿ. ಗುಡ್ ನೈಟ್. ಇಲ್ಲಿದ್ದು ಬೆಳಗಿನ ವ್ಯೂ ನೋಡ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ, ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಹಾಗೆಯೇ ಇಲ್ಲಿ ಹಕ್ಕಿಗಳ ಚಿಲಿಪಿಲಿ ಎಲ್ಲ ಕೇಳ್ಬೋದು. ಹಾಗೆಯೇ ಮಿಸ್ಟಲ್ಲಿ ಕೂಡಿರುವಂಥ ಈ ಒಂದು ವಾತಾವರಣ ಇರ್ಬೋದು, ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ನನಗೆ ಈ ರೀತಿ ಎಲ್ಲ ತುಂಬ ಇಷ್ಟ ಆಗುವಂಥದ್ದು. ಪರಿಸರ ಎಲ್ಲ ನನಗೆ ಗ್ರೀನರಿ ಎಲ್ಲ ತುಂಬ ಇಷ್ಟ. ಹಾಗೆ ಈ ಥರ ಹಿಲ್ ಸ್ಟೇಷನಲ್ಲೆಲ್ಲ ಈ ಥರ ಕಾಣುವಂಥ ಒಂದು ವೆದರ್ ಇದೆಯಲ್ವಾ, ಹಾಗೆಯೇ ಈ ಒಂದು ಪರಿಸರ ಇದೆಯಲ್ಲ ನನಗೆ ತುಂಬ ಇಷ್ಟ ಆಗುವಂಥದ್ದು. ಹಾಗೆಯೇ ಪ್ರತಿಯೊಬ್ಬರ ಲೈಫಲ್ಲಿ ಒಂದೊಂದು ಫೇಸ್ ಅಂತೇಳಿ ಬಂದೇ ಬರುತ್ತೆ. ಹಾಗೆ ನಮ್ಮ ಲೈಫಲ್ಲಿ ಕೂಡ ನನ್ನ ಅಂಕಲಿಗೆ, ನನ್ನ ತಾಯಿಯ ಅಣ್ಣನಿಗೆ ನಿಜವಾಗ್ಲೂ ತುಂಬ ಹುಷಾರಿರಲಿಲ್ಲ, ತುಂಬ ಸೀರಿಯಸ್ ಆಗಿದ್ದರು. ಹಾಗೆ ಕಳೆದ ಒಂದು 2-3 ತಿಂಗಳು ನಮಗೆ ಇಡೀ ಫುಲ್ ಫ್ಯಾಮಿಲಿಗೇ ತುಂಬ ಟಫ್ ಫೇಸ್ ಅಂತಲೇ ಹೇಳ್ಬೋದು. ನಮ್ಮ ಲೈಫಲ್ಲಿ ಪ್ರತಿಯೊಬ್ಬರು ಕೂಡ ತುಂಬ ಟೆನ್ಷನಲ್ಲಿದ್ದರು. ಹಾಗೆ ಆ ಒಂದು ಯಾರಿಗಾದರೂ ಒಬ್ಬರು ಫ್ಯಾಮಿಲಿಯಲ್ಲಿ ಹುಷಾರಿಲ್ಲ, ಈ ರೀತಿ ಸಡನ್ನಾಗಿ ಏನಾದರೂ ಹುಷಾರಿಲ್ಲದೆ ಇರ್ತಾರೆ ಅಂತ ಹೇಳುವಾಗ ನಿಜವಾಗ್ಲೂ ತುಂಬ ಅದು ಎಲ್ಲರಿಗೆ ಮನಸ್ಸಿಗೆ ಆಗಿರ್ಬೋದು, ಪ್ರತಿಯೊಬ್ಬರ ಒಂದು ಆರೋಗ್ಯದಲ್ಲಿ ಕೂಡ ಅದು ಎಫೆಕ್ಟ್ ಆಗುತ್ತೆ. ಹಾಗೆಯೇ ನನಗೆ ಕೂಡ ತುಂಬ ಅಂತ ಹೇಳಿದರೆ ತುಂಬ ಟೆನ್ಷನಲ್ಲಿದ್ದೆ ನಾನು. ಯಾಕೆ ಈ ರೀತಿ ಆಯಿತು ಅಂತ ಹೇಳಿದರೆ, ಜೋಶ್ವನ್ದೊಂದು 2 ತಿಂಗಳು ರಜೆ ನಾನು ತಾಯಿ ಮನೆಯಲ್ಲಿ ಅವನನ್ನು ಇಟ್ಟಿದ್ದೆ. 1 ತಿಂಗಳಂತೂ ಅವನಲ್ಲೇ ಇದ್ದ, ನಾನು ನನ್ನ ಪ್ಲೇಸಲ್ಲೇ ಇದ್ದೆ. ಹಾಗೆಯೇ ನಂತರ ನಾನು ಅಲ್ಲಿ ಹೋಗಿ ಅಲ್ಲಿ ತುಂಬ ದಿನ ನಾನು ಇದ್ದೆ. ಯಾಕಂತ ಹೇಳಿದರೆ ಯಾರಾದರೂ ಹೆಲ್ಪಿಗೆ ಇದ್ದರೆ ಅವರಿಗೂ ಸಹ ಒಂಥರ ಸಮಾಧಾನ ಆಗುತ್ತೆ ಅಂತೇಳಿ. ಸೊ ನಾನು ತಾಯಿ ಜೊತೆಗೆ ಅಲ್ಲಿ ಇದ್ದೆ, ನನ್ನ ತಾಯಿ ಪ್ಲೇಸಲ್ಲಿ. ನಂತರ ತುಂಬ ಟೆನ್ಷನ್ ಆಗ್ತಾ ಇತ್ತು ಇಲ್ಲಿ ಬಂದು. ಜೋಶ್ವನಿಗಂತೂ ನಾನು ಇಲ್ಲಿ ಕರ್ಕೊಂಡೇ ಹೋಗಿರಲಿಲ್ಲ. ಹಾಗೆ ಅವನಿಗೆ ಇಡೀ ದಿನ ಅಲ್ಲೇ ತಾಯಿ ಮನೆಯಲ್ಲಿ ಇರುವಂಥದ್ದು, ಅವನು ಇಡೀ ದಿನ ಅವನದ್ದೇ ಏನಾದರೂ ಮಾಡ್ಕೊಂಡಿದ್ದ. ನಾನಂತೂ ಹಾಸ್ಪಿಟಲ್ಗೆ ಹೋಗೋದು ಬರೋದು ಆ ರೀತಿ ಎಲ್ಲ ಇತ್ತು. ಆ ರೀತಿ ಆಗುವಂಥ ಸಮಯದಲ್ಲಿ ನನಗೆ ಏನೋ ಮನಸ್ಸಿಗೆ ಸಮಾಧಾನ ಇರ್ತಾ ಇರಲಿಲ್ಲ. ಬಂದಾದ ನಂತರ ವೀಡಿಯೋಸ್ ಅಂತೂ ನಾನು ಮಾಡ್ತಾನೆ ಇರಲಿಲ್ಲ, ಬಿಟ್ಟಿದ್ದೆ.
ಹಾಗೆ ಇಲ್ಲಿ ಬಂದು ಜೋಶ್ವನ್ಗೆ ಮತ್ತೊಮ್ಮೆ 2 ದಿನ ರಜೆ ಅಂತೇಳಿ ಗೊತ್ತಾದ ತಕ್ಷಣ ನಾನು ಅವನನ್ನು ಕರ್ಕೊಂಡು ಬಂದೆ. ಅವನಿಗೆ ಒಂದು ಚೇಂಜಸ್ ಇರಲಿ, 2 ತಿಂಗಳು ಪಾಪ ಅವನಲ್ಲೇ ಇದ್ದ, ಎಲ್ಲಿ ಸಹ ಕರ್ಕೊಂಡು ಹೋಗಿರಲಿಲ್ಲ. ನಮ್ಮದೇ ಟೆನ್ಷನ್ ನಡುವೆ ಅವನು ಸಹ ಇದ್ದ. ಹಾಗೆ ನನಗೆ ಕೂಡ ಮನಸ್ಸಿಗೆ ಏನೋ ಒಂಥರ ಡಿಸ್ಟ್ರಾಕ್ಷನ್ ಆಗ್ತಾಯಿತ್ತು, ಸ್ವಲ್ಪ ಕೂಡ ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಥರನೇ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಸಡನ್ನಾಗಿ ಲಾಸ್ಟ್ ಮಿನಿಟ್ ಈ ಒಂದು ಪ್ಲ್ಯಾನನ್ನು ಮಾಡಿಕೊಂಡು ಇಲ್ಲಿ ಬಂದಿರುವಂಥದ್ದು. ಇದೇ ಒಂದು ರೀಸನ್ ನಾನು ವೀಡಿಯೋಸನ್ನು ಸ್ಟಾಪ್ ಮಾಡಲಿಕ್ಕೆ. ಮನಸ್ಸಿಗೆ ಸಮಾಧಾನ ಇಲ್ಲದಂಥ ಸಮಯದಲ್ಲಿ ವೀಡಿಯೋಸ್ ಎಲ್ಲ ಮಾಡಲಿಕ್ಕೆ ನಿಜವಾಗ್ಲೂ ಮನಸ್ಸು ಬರೋದಿಲ್ಲ. ವೀಡಿಯೋಸ್ ತೆಗೆದ್ರೂ ಕೂಡ ಅದಕ್ಕೊಂದು ವಾಯ್ಸ್ ಓವರ್ ಕೊಡಲಿಕ್ಕಂತೂ ನನಗೆ ಇಷ್ಟು ದಿನ ತಗೊಳ್ತು ನಾನು ಈ ಒಂದು ವಿಡಿಯೋಗೆ ವಾಯ್ಸ್ ಓವರ್ ಕೊಡಬೇಕಾದ್ರೂ ಕೂಡ. ಹಾಗೆ ನಂತರ ನಾನು ಸ್ವಲ್ಪ ಹುಷಾರಿಲ್ಲದೆ ಇದ್ದೆ. ಆ ಒಂದು ಫೇಸಲ್ಲಿ ನನಗೆ ಏನಂತ ಗೊತ್ತಿಲ್ಲ, ಸ್ವಲ್ಪ ನನ್ನ ಹೆಲ್ತಿಗೆ ಕೂಡ ಎಫೆಕ್ಟ್ ಆದಾಗೆ ಫೀಲ್ ಆಗ್ತಾಯಿತ್ತು. ಸೊ ಲೈಫ್ ಅಷ್ಟೇ, ಕೆಲವೊಮ್ಮೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗಬೇಕಂತಲೇ ಇಲ್ಲ. ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ನಾನು ಯಾವಾಗಲೂ ಅನಿಸೋದು ಎಲ್ಲ ಸಮಸ್ಯೆಗೆ ಏನಾದರೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತೇಳಿ. ಇಲ್ಲ, ಕೆಲವೊಮ್ಮೆ ಆ ರೀತಿ ಸಿಚುವೇಶನ್ ಇರೋದಿಲ್ಲ. ಯಾವ ರೀತಿ ಇದೆ ನೋಡಿ, ಕಷ್ಟ ಆಗಿರ್ಬೋದು, ಅನಾರೋಗ್ಯ ಆಗಿರ್ಬೋದು, ಯಾವುದೇ ಇರ್ಬೋದು, ಅದರ ಜೊತೆಗೆ ನಾವು ಸಹ ಜೀವಿಸಲಿಕ್ಕೆ ಕಲಿಬೇಕು. ಅದೇ ಲೈಫ್ ಅಂತೇಳಿ ಅನಿಸುತ್ತೆ ನನಗೆ ಈ ಟೈಮಲ್ಲಿ. ಸೊ ಇಷ್ಟೇ, ಇದಕ್ಕೋಸ್ಕರನೇ ನಾನು ನಿಜವಾದ ರೀಸನ್ ನಾನು ವೀಡಿಯೋಸನ್ನೆಲ್ಲ ಮಾಡಲಿಕ್ಕೆ ಇಷ್ಟು ದಿನ ತಗೊಂಡಿರುವಂಥದ್ದು. ಇನ್ನೂ ಟ್ರೈ ಮಾಡ್ತೀನಿ ನಾನು ವೀಡಿಯೋಸನ್ನು ಮಾಡಲಿಕ್ಕೆ. ನನಗೆ ಇಂಟ್ರೆಸ್ಟ್ ಇದೆ ಇದರಲ್ಲಿ. ಖಂಡಿತವಾಗ್ಲೂ ನಾನು ಇದನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಹಾಗೆ ಇದು ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ತೋರಿಸಿದ್ದೆ ನಾನು ನಿಮಗೆ ಮಾತನಾಡ್ತಾ ತುಂಬ ವೆರೈಟಿ ಆಪ್ಷನ್ಸ್ ಇತ್ತಾಯ್ತಾ ಇಲ್ಲಿ ಬ್ರೇಕ್ಫಾಸ್ಟಿಗೆ. ಜೋಶ್ವನಿಗೆಲ್ಲ ಇಷ್ಟ ಆಗಿರುವಂಥದ್ದೇ ಇತ್ತು, ಆದರೆ ಸ್ವಲ್ಪ ಏನು ಹೇಳ್ತಾರೆ ಜಂಕ್ ಐಟಮ್ ಥರನೇ ಮೈದದ್ದೆಲ್ಲ ಇತ್ತು. ಸೊ ಅವನಿಗೆ ಮಕ್ಕಳಿಗೊಮ್ಮೆ ನೋಡಿ ಆದ ನಂತರ ಅದೇ ಬೇಕು ಅಂತೇಳಿ ಹಠ ಮಾಡ್ತಾರೆ. ಹಾಗೆ ಅವನಿಗೆ ನಾನು ಕೆಲವೊಂದು ಕೊಟ್ಟೆ. ನಂತರ ಫ್ರೂಟ್ಸ್ ಎಲ್ಲ ಇತ್ತು, ಜ್ಯೂಸ್ ಎಲ್ಲ ಇತ್ತು. ಸೊ ಅಂಥ ಆಪ್ಷನ್ಸನ್ನು ನಾನು ಮತ್ತೆ ಅವನಿಗೆ ದೋಸೆ ಎಲ್ಲ ತಿನ್ನಿಸ್ಬಿಟ್ಟು ಬ್ರೇಕ್ಫಾಸ್ಟನ್ನೆಲ್ಲ ನಾವು ಮುಗಿಸಿದ್ವಿ. ತುಂಬಾ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಅಂತೂ. ನಾನು ಹೇಳಿದ್ದೆಲ್ಲ ನನಗೆ ಇಲ್ಲಿದ್ದು ಫುಡ್ ತುಂಬ ಇಷ್ಟ ಆಯಿತು. ಇಲ್ಲದ್ರೆ ನನಗೆ ಬೇಗ ಸ್ಟಮಕ್ ಅಪ್ಸೆಟ್ ಎಲ್ಲ ಜಾಸ್ತಿ ಆಗುವಂಥದ್ದು, ಆದರೆ ಇಲ್ಲಿದ್ದು ಫುಡ್ ನನಗೆ ನಿಜವಾಗ್ಲೂ ಒಳ್ಳೆ ಅಂತ ಅನ್ನಿಸ್ತು. ಹಾಗೆ ನಾವು ಒಂದೇ ದಿನ ಇಲ್ಲಿ ಸ್ಟೇ ಮಾಡಿರುವಂಥದ್ದು. ನೆಕ್ಸ್ಟ್ ಡೇ ಅಂತ ಹೇಳಿದ್ರೆ ಇವತ್ತಿನ ದಿನ ನಾವು ಚೆಕ್ಔಟ್ ಆಗಬೇಕು ಒಂದು 11 o'clock. ಸೊ 11:30 ತನಕ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಡೋಣ ಅಂಥೇಳಿ ನಾವು ಇಲ್ಲಿ ಫುಲ್ ನಿನ್ನೆ ಯಾವುದೆಲ್ಲ ನಾವು ಪ್ಲೇಸನ್ನು ಕವರ್ ಮಾಡಲಿಲ್ಲ ನೋಡಿ, ಸ್ವಲ್ಪ ವಾಕಿಂಗ್ ಮಾಡೋದಾಗಿರ್ಬೋದು ಅಥವಾ ನೇಚರ್ ವಾಕ್ ಅಂತಲೇ ಹೇಳ್ಬೋದು, ಅದನ್ನು ನಾನು ರಾತ್ರಿ ಸ್ಕಿಪ್ ಮಾಡಿದ್ವಿ. ಸೊ ಅದನ್ನೆಲ್ಲ ಇವತ್ತು ಫಿನಿಶ್ ಮಾಡಿಬಿಡೋಣ ಅಂಥೇಳಿ ನಾವು ಬೇಗ ಬ್ರೇಕ್ಫಾಸ್ಟನ್ನು ಮುಗಿಸ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ನೋಡ್ಬೋದು ಇಲ್ಲಿ ಒಂದು ಪಾಂಡ್ ರೀತಿಯಲ್ಲಿ ಇದೆ, ಇದು ಅವರದ್ದೇ ರಿವರ್ ಮಿಸ್ಟ್ ಅವರದ್ದು. ಸೊ ಇಲ್ಲಿ ತುಂಬ ಮೀನಿದೆ ನೋಡಿ, ಅದನ್ನು ಅವರಲ್ಲಿ ಸಾಕಿದ್ದಾರೆ, ಅದಕ್ಕೆ ನಮಗೆ ಫುಡ್ ಕೊಡಲಿಕ್ಕೆ ಇರುತ್ತೆ. ಸೊ ಇದೊಂದು ತುಂಬಾ ಇಷ್ಟ ಆಗಿರುವಂಥ ಆ್ಯಕ್ಟಿವಿಟಿ ಜೋಶ್ವನಿಗೆ. ತುಂಬ ಖುಷಿ ಆಯಿತು ಅವನಿಗೆ ಇಲ್ಲಿ. ಹಾಗೆ ಈ ಮೀನುಗಳು ನೋಡ್ಬೋದು, ಒಂದು ಸ್ವಲ್ಪ ನಾವು ಅದಕ್ಕೆ ತಿಂಡಿ ಹಾಕಿದರೆ ಸಾಕು, ರಾಶಿ ಮೀನುಗಳು ಇಲ್ಲಿ ಒಂದೇ ಕಡೆ ಬಂದು ಸೇರುತ್ತೆ. ಸೊ ಜೋಶ್ವಂತೂ ತುಂಬ ಎಂಜಾಯ್ ಮಾಡಿದ ಇದನ್ನು. ಮನಸ್ಸಿಗೆ ಬೇಜಾರಂತನಿಸಿದಾಗ ಅಥವಾ ಮನಸ್ಸಿನ ಸಮಾಧಾನಕ್ಕೋಸ್ಕರ ಎಲ್ಲಿಯಾದರೂ ಓಡಿ ಹೋಗೋಣ ಸ್ವಲ್ಪ ದಿನ ಅಂತೇಳಿ ಅನಿಸಿದಾಗ ನಿಜವಾಗ್ಲೂ ನನಗೆ ಮೊದಲಿಗೆ ನನ್ನ ತಲೆಗೆ ಓಡಿರುವಂಥದ್ದೇ ಇಂಥ ಒಂದು ಹಿಲ್ ಸ್ಟೇಷನ್ಗೆ ಬಂದು 1-2 ದಿನ ಆದರೂ ಸ್ಪೆಂಡ್ ಮಾಡಿಬಿಡೋಣ. ನಿಜವಾಗ್ಲೂ ನನಗೆ ಏನೋ ಒಂದು ಮನಸ್ಸಾಗ್ತಾಯಿತ್ತು ಇಲ್ಲಿಯೇ ಬಂದುಬಿಡೋಣ ಅಂಥೇಳಿ. ಅದು ನಿಜವಾಯಿತು. ಯಾಕಂತ ಹೇಳಿದರೆ ಇಲ್ಲಿ ಬಂದು ನನಗೆ ಒಂದು ಅರಿವಾಯಿತು. ಏನಂತಂತ ಹೇಳಿದರೆ, ಈ ಪರಿಸರ ನಮ್ಮಲ್ಲಿರುವ ನೋವಿಗೆ ಮೌನವಾದ ಪರಿಹಾರವನ್ನು ಕೊಡುತ್ತೆ ಆಯಿತಾ. ಹಸಿರಿನ ನಡುವೆ ಕೂತಾಗ, ತಂಪಾದ ಗಾಳಿ ಮುಖಕ್ಕೆ ತಾಗಿದಾಗ, ಹಕ್ಕಿಗಳ ಸದ್ದಿಲ್ಲದ ಕೂಗು ಕೇಳಿದಾಗ ಮನಸ್ಸು ಒಂದಷ್ಟು ಹಗುರವಾಗುತ್ತೆ. ನಿಶಬ್ದವಾದ ಹಗಲು ರಾತ್ರಿ ನನ್ನ ಒಳಗಿನ ಶಬ್ದವನ್ನು ನಿಜವಾಗ್ಲೂ ಶಾಂತಗೊಳಿಸ್ತದೆ ಅಂತಲೇ ಹೇಳ್ಬೋದು. ಏನೋ ಒಂಥರ ಸಮಾಧಾನ, ಏನೋ ಒಂಥರ ನೆಮ್ಮದಿ ಇಲ್ಲಿ ಬಂದು. ಹಾಗೆ ಇದೇ ನೆಮ್ಮದಿಯನ್ನು ನನಗೆ ಜೋಶ್ವನಿಗೆ ಸಹ ಏನೋ ಒಂಥರ ಅವನಂತೆ ಒಂದು ಪ್ರಪಂಚದಲ್ಲಿ ಮುಳ್ಕೋಗಿದ್ದ, ಅವನಷ್ಟಕ್ಕಿದ್ದ, ಏನೋ ಒಂದು ಚೇಂಜಸ್ ಅವನಿಗೆ ಕೊಡೋಣ ಅಂಥೇಳಿ ನಾನಿಲ್ಲಿ ಬಂದುಬಿಟ್ಟೆ. ನಿಜವಾಗ್ಲೂ ವರ್ತ್ ಅಂತ ಅನಿಸಿತ್ತು ನಾನಿಲ್ಲಿ ಬಂದಿರುವಂಥದ್ದು. ಹಾಗೆ ಇಲ್ಲಿ ನೋಡ್ಬೋದು. ಹಾಗೆ ನಾವು ಸ್ವಲ್ಪ ನೇಚರ್ ವಾಕ್ ಮಾಡಿಕೊಂಡು ಇವರ ಒಂದು ಏನು ಎಸ್ಟೇಟ್ ಇದೆ ಅದನ್ನು ನೋಡ್ಕೊಂಡು ನಾವು ಹೋಗ್ತಾ ಇದ್ವಿ. ಅಲ್ಲಲ್ಲಿ ಅವರು ಫ್ರೂಟ್ಸ್ ಇತ್ತು, ಗಿಡಗಳನ್ನೆಲ್ಲ ನೆಟ್ಟಿದ್ದಾರೆ. ಸೊ ಇಲ್ಲಿ ನಮಗೆ ಈ ಪೇರಳೆಣ್ಣೆ ಹೇಳ್ತೀವಿ ನೋಡಿ, ಅದು ಸಿಕ್ಕಿತ್ತು ಫ್ರೆಶ್ ಆಗಿರುವಂಥದ್ದು. ಅದನ್ನು ಸ್ವಲ್ಪ ತಿನ್ಕೊಂಡ್ಬಿಟ್ಟು ಎಲ್ಲ ಕಡೆ ನಾವು ಸ್ವಲ್ಪ ವಾಕ್ ಮಾಡ್ತಾ ಹೋಗಿದ್ವಿ.
ನಂತರ ನಾವು ನಡೆದುಕೊಂಡು ಸ್ವಲ್ಪ ಮುಂದೆ ಬರಬೇಕಾದ್ರೆ ನಿನ್ನೆ ನಾವೊಂದು ರಿವರಿಗೆ ಹೋಗಿದ್ವಿ ನೋಡಿ, ಈ ರಿವರ್ ಮಿಸ್ಟ್ ಇದ್ದು. ಸೊ ಅದೇ ನದಿ ಇದು, ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಸೊ ಇದು ಇನ್ನೊಂದು ಸೈಡಲ್ಲಿ ಈ ರೀತಿ ಹರಿಯುತ್ತೆ. ತುಂಬಾ ಚೆನ್ನಾಗಿದೆ ಆಯಿತಾ, ನೋಡಲಿಕ್ಕೆ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಹಾಗೆ ಇಲ್ಲಿಂದ ಅವರು ಗಾಡಿಯನ್ನೆಲ್ಲ ಪಾಸ್ ಮಾಡ್ತಾರೆ ಅಂತ ಹೇಳಿದರೆ ಏನಾದರೂ ಅವರಿಗೆ ತರಕಾರಿ ಆಗಿರ್ಬೋದು, ಏನೇ ಒಂದು ಟ್ರಾನ್ಸ್ಪೋರ್ಟನ್ನು ಇಲ್ಲಿಂದ ರಿವರ್ ಮಿಸ್ಟ್ ಇದು ಏನು ರೆಸಾರ್ಟ್ ಇದೆ ನೋಡಿ, ಅಲ್ಲಿ ತೊಗೊಂಡು ಬರಬೇಕಾದ್ರೆ ಇಲ್ಲಿಂದ ಸಹ ಗಾಡಿಯನ್ನು ಪಾಸ್ ಮಾಡ್ತಾರೆ ಅವರು. ಜಾಸ್ತಿ ನೀರಿದ್ರೆ ಮೋಸ್ಟ್ಲಿ ಬರಲಿಕ್ಕೆ ಆಗ್ಲಿಕ್ಕಿಲ್ಲ, ಆದರೆ ಇಲ್ಲದಿದ್ದರೆ ಇಲ್ಲಿ ಗಾಡಿ ಬರುತ್ತೆ. ನಾವಿಲ್ಲಿ ಬರಬೇಕಾದ್ರೆ ಗಾಡಿಯನ್ನೆಲ್ಲ ವಾಶ್ ಮಾಡಲಿಕ್ಕೆಲ್ಲ ತಂದಿದ್ರು. ಹಾಗೆ ನಾವು ಇದನ್ನು ಕ್ರಾಸ್ ಮಾಡಲಿಕ್ಕೆ ಹೋಗಲಿಲ್ಲ, ಇಲ್ಲೇ ಸ್ವಲ್ಪ ಹೊತ್ತು ಇಲ್ಲಿ ನಿಂತು ಸ್ವಲ್ಪ ವ್ಯೂವನ್ನೆಲ್ಲ ಎಂಜಾಯ್ ಮಾಡಿದ್ವಿ. ಅಂತ ಹೇಳಿದ್ರೆ ಕೆಲವೊಮ್ಮೆ ಡೀಪ್ ಇಲ್ಲದಿದ್ರೂ ಸಹ ಈ ಕಲ್ಲೆಲ್ಲ ಇರುತ್ತೆ ನೋಡಿ, ಅದು ಸ್ವಲ್ಪ ಜಾರುತ್ತೆ, ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗೆ ನಾವು ಇಲ್ಲಿಂದ ಕ್ರಾಸ್ ಮಾಡಲಿಕ್ಕೆ ಹೋಗಲಿಲ್ಲ, ಇಲ್ಲೇ ಸ್ವಲ್ಪ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. फॉल्स काल गेले ಏನ್ ಫಾಲ್ಸ್ ನಾವಿಲ್ಲಿ ಬರೋ 2 ದಿನ ಮುಂಚೆನೇ ಮಳೆ ಎಲ್ಲ ಜೋರಾಗಿ ಬರ್ತಾ ಇತ್ತಂತೆ. ನಾವು ಬಂದ ದಿನ ಮಳೆ ಸ್ಟಾಪ್ ಆಗಿದೆ. ಹಾಗೆ ಇವತ್ತಿನ ದಿನ ಕೂಡ ಮಳೆ ಇಲ್ಲ ಇಲ್ಲಿ. ಹಾಗೆ ಮರ ಎಲ್ಲ ದೊಡ್ಡ ದೊಡ್ಡದೆಲ್ಲ ಕೆಲವು ಕಡೆ ಎಲ್ಲ ಬಿದ್ದಿರುವಂಥದ್ದು ನೋಡಿರ್ಬೋದು. ಹಾಗೆ ಇಲ್ಲಿ ನಾವು ಇವಾಗ ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ಇನ್ನು ಚೆಕ್ಔಟ್ ಆಗೋಣ ಅಂಥೇಳಿ ನೋಡ್ಬೋದು. ನಮ್ಮ ರೂಮ್ ಇತ್ತು ನೋಡಿ, ಅದರ ಹಿಂದೆ ಕಡೆನೇ ಈ ಒಂದು ಸ್ನೇಕ್ ಇದೆ ನೋಡ್ಬೋದು, ಸಣ್ಣ ಸ್ನೇಕ್. ಇಲ್ಲಿ ತುಂಬ ಎಕ್ಸ್ಪರ್ಟ್ಸ್ ಇದ್ದಾರೆ ಆಯಿತಾ, ಇಲ್ಲಿದ್ದು ಹುಳಗಳಾಗಿರ್ಬೋದು, ಸ್ನೇಕ್ಸ್ ಆಗಿರ್ಬೋದು, ಅದರದ್ದೆಲ್ಲ ಎಕ್ಸ್ಪರ್ಟ್ಸ್ ಇಲ್ಲೇ ಇದ್ದಾರೆ. ಸೊ ಹಾಗೆ ಅವರಿಗೆ ನಾವು ತೋರಿಸಿದ್ವಿ ಈ ರೀತಿ ಸ್ನೇಕ್ ಇದೆ ಅಂತೇಳಿ. ಹಾಗೆ ಅವರು ಚೆಕ್ ಮಾಡಿಬಿಟ್ಟು ಇದು ಪಾಯ್ಸನಸ್ ಅಲ್ಲ ಅಂತ ಹೇಳಿ ಅವರು ನೋಡಿಬಿಟ್ಟು ಅದಕ್ಕೆ ಅರೇಂಜ್ಮೆಂಟ್ಸನ್ನೆಲ್ಲ ಮಾಡ್ತಾರೆ ಇಮಿಡಿಯೇಟ್ ಆಗಿ. ಸೊ ಪುಟ್ಟ ಸ್ನೇಕ್, ಹಾಗೆ ಅವರಿಗೆ ಅದನ್ನೆಲ್ಲ ನೋಡುವಾಗಲೇ ಗೊತ್ತಾಗುತ್ತೆ. ಹಾಗೆ ನಾವು ಇವಾಗ ಚೆಕ್ಔಟ್ ಆಗಿದ್ದೀವಿ. ಇದು ಪ್ಲೇಸ್ ನಾವು ಬರಬೇಕಾದ್ರೆ ನಮ್ಮ ವೆಹಿಕಲ್ ಏನಿದೆ ನೋಡಿ, ನಾವು ನಮ್ಮ ಇನೋವಾದಲ್ಲಿ ಬಂದಿದ್ವಿ. ಸೊ ಅದನ್ನು ನಾವು ಇಲ್ಲಿಂದ ಒಂದು 4 ಕಿಲೋಮೀಟರ್ ಅಷ್ಟು ಒಬ್ಬರ ಮನೆ ಹತ್ರ ಅವರು ಪಾರ್ಕಿಂಗ್ ಅರೇಂಜ್ಮೆಂಟ್ ಮಾಡಿದ್ರು ರಿವರ್ ಮಿಸ್ಟ್ ಅವರು, ಅಲ್ಲಿ ನಾವು ಇಟ್ಟಿದ್ವಿ. ಯಾಕಂತ ಹೇಳಿದರೆ ಇಲ್ಲಿಯ ಇವಾಗ ಅಂತ ಹೇಳಿದರೆ ತುಂಬ ಜೋರಾಗಿ ಮಳೆ ಎಲ್ಲ ಬಂದುಬಿಟ್ಟು ಇಲ್ಲಿದ್ದು ದಾರಿ ಏನಿದೆ ನೋಡಿ, ಅದು ನಮ್ಮ ವೆಹಿಕಲೆಲ್ಲ ಬರಲಿಕ್ಕೆ ಆಗೋದಿಲ್ಲ. ಯಾಕಂದರೆ ತುಂಬ ಕಲ್ಲು ಮಣ್ಣಿರುವಂತಹ ಒಂದು ದಾರಿ ಇದು. ಹಾಗಾಗಿ ನಮಗೆ ಅವರೇ ವೆಹಿಕಲಿದ್ದು ಅರೇಂಜ್ಮೆಂಟನ್ನೆಲ್ಲ ಮಾಡಿ ಕೊಡ್ತಾರೆ 4 ಕಿಲೋಮೀಟರ್ವರೆಗೆ. ಅಲ್ಲಿ ತನಕ ನಮ್ಮ ವೆಹಿಕಲಲ್ಲಿ ನಾವು ಬರ್ಬೋದು. ಹಾಗೆ ನೋಡ್ಬೋದು, ವಾಪಸ್ ಬರಬೇಕಾದ್ರೆ ಎಲ್ಲ ಕಡೆ ನೋಡಿ ಈ ಥರದ್ದು ಗುಡ್ಡಗಳೆಲ್ಲ ಇರುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಫುಲ್ ಮಿಸ್ಟ್ ಇರುತ್ತೆ ಇಲ್ಲಿ. ಅದೇ ಹೇಳಿದೆ ಅಲ್ವಾ, ನಿನ್ನೆ ಮತ್ತು ಇವತ್ತಿನ ದಿನ ಅಷ್ಟೊಂದು ಮಳೆ ಇಲ್ಲದ ಕಾರಣ ಇಷ್ಟಾದರೂ ನಮಗೆ ಕಾಣಿಸ್ತಾ ಇದೆ. ಸ್ವಲ್ಪ ಬಿಸಿಲು ಇದೆ ಇಲ್ಲಿ ವೆದರ್. ಹಾಗೆ ಅವರು ಹೇಳ್ತಾ ಇದ್ರು, ನೀವು ಬಂದಿರುವಂಥ ಟೈಮಿಂಗ್ ಸರಿ ಇತ್ತು, ಇಲ್ಲದಿದ್ದರೆ ಮಳೆಗೆ ಎಲ್ಲಿ ಸಹ ಹೋಗಲಿಕ್ಕೆ ಕೂಡ ಆಗೋದಿಲ್ಲ, ಅಷ್ಟೊಂದು ಜೋರಾಗಿ ಮಳೆ ಬರ್ತಾ ಇರುತ್ತೆ ಇಲ್ಲಿ ಅಂತ ಹೇಳಿ. ಹಾಗೆ ನೋಡ್ಬೋದು ಈ ರೀತಿ ಕಾಣಿಸುತ್ತೆ ಫುಲ್ ವೆದರ್. ಹಾಗೆ ಇಲ್ಲಿ ನಾವು ಇವರ ಮನೆಯಲ್ಲಿ ಕಾರನ್ನು ಪಾರ್ಕ್ ಮಾಡಿ ಇಟ್ಟಿದ್ವಿ. ಇದು ಕೂಡ ಒಂದು ಹೋಮ್ ಸ್ಟೇನೇ. ಇಲ್ಲಿ ಸಹ ಅವರು ನಿಲ್ಲಕ್ಕೆ ವ್ಯವಸ್ಥೆನೆಲ್ಲ ಮಾಡಿ ಕೊಡ್ತಾರೆ. ಟೂರಿಸ್ಟ್ ಎಲ್ಲ ಇಲ್ಲಿ ಕೂಡ ಬರ್ತಾರೆ. ಸೊ ಒಂದು ವೇಳೆ ಇವರದ್ದು ನಂಬರ್ ಎಲ್ಲ ಬೇಕಾದರೆ ನಾನು ತಗೊಂಡಿಟ್ಟಿದ್ದೀನಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಿಮಗೆ ಎಲ್ಲಿಯಾದರೂ ಇವಾಗೆಲ್ಲ ಜೋರು ಮಳೆ ಇದೆ, ಈ ಸಮಯದಲ್ಲಿ ಹೋಗೋದು ಕೂಡ ಒಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮಳೆ ಎಲ್ಲ ನಿಂತಾದ ನಂತರ ಎಲ್ಲಿಯಾದರೂ ನೀವು ಪ್ಲ್ಯಾನ್ ಮಾಡೋದಾದರೆ ಖಂಡಿತವಾಗ್ಲೂ ಹೋಗಿ. ಈ ಪ್ಲೇಸಿಗೆ ಚೆನ್ನಾಗಿದೆ ಪ್ಲೇಸ್ ಕೂಡ. ಹಾಗೆ ಸ್ವಲ್ಪ ರಿವ್ಯೂಸನ್ನೆಲ್ಲ ಚೆಕ್ ಮಾಡಿಬಿಟ್ಟು ಹಾಗೆಯೇ ನಿಮ್ಮ ಕರೆಕ್ಟಾಗಿ ಎಲ್ಲ ರೂಮ್ಸ್ ಬಗ್ಗೆ ಎಲ್ಲ ಅರಿವು ಮಾಡಿಕೊಂಡು ನಂತರ ನೀವು ಬುಕ್ಕಿಂಗನ್ನೆಲ್ಲ ಮಾಡಿಬಿಡಿ. ನಾವು ಅಂತ ಹೇಳಿದ್ರೆ ಒಂದೇ ದಿನದಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿದ್ವಿ. ಹಾಗೆ ನಾವು ಸ್ವಲ್ಪ ಲಕ್ಸುರಿ ರೂಮನ್ನೇ ಇಲ್ಲದ ಕಾರಣ, ಬೇರೆ ರೂಮೆಲ್ಲ ಅವೈಲೇಬಲ್ ಇಲ್ಲದ ಕಾರಣ ನಾವು ಬುಕ್ ಮಾಡಿದ್ವಿ. ಹಾಗೆ ನೀವು ಬರೋದಾದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಬಿಟ್ಟು ನಿಮ್ಗೆ ಯಾವ ರೀತಿ ನಿಮ್ಮ ಬಜೆಟ್ ಹೇಗಿರುತ್ತೆ ನೋಡಿ ಆ ರೀತಿ ಪ್ಲ್ಯಾನ್ ಮಾಡಿಬಿಟ್ಟು ನೀವು ಬುಕ್ಕಿಂಗನ್ನು ಮಾಡ್ಬೋದು. ಹಾಗೆ ಇಲ್ಲಿಯ ವ್ಯೂವನ್ನೆಲ್ಲ ಎಂಜಾಯ್ ಮಾಡ್ಬೋದು ನಿಮಗೆ. ಹಾಗೆ ಈ ಪ್ಲೇಸಿದ್ದು ನನ್ನ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು, ಇಲ್ಲಿಯ ಒಂದು ವೆದರಿಗಿದೆಯಲ್ಲ, ಯಾವುದೇ ರೀತಿಯಾದಂಥ ಹೂವಿನ ಗಿಡ ಚೆನ್ನಾಗಿ ಬರುತ್ತಂತಲೇ ಅನಿಸುತ್ತೆ ನನಗೆ. ಅಷ್ಟೊಂದು ಚೆನ್ನಾಗಿರುವಂಥ ಗಿಡಗಳನ್ನೆಲ್ಲ ಇಲ್ಲಿ ನೆಟ್ಟಿದ್ರು ನೋಡ್ಬೋದು.
ಸೊ ನಾವು ಕೂಡ ಇಲ್ಲಿಂದ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಬಿಟ್ಟು ಎಲ್ಲಿಯ ನರ್ಸರಿಯಿಂದ ನೀವು ತಗೊಂಡು ಬಂದಿರೋದಂತೇಳಿ ಹೇಳಿ ನಾವು ಇಲ್ಲಿದ್ದು ಅಡ್ರೆಸ್ಸನ್ನೆಲ್ಲ ತೊಗೊಂಡ್ಬಿಟ್ಟು ಇನ್ನು ನರ್ಸರಿಗೆ ಹೋಗಿ ಸ್ವಲ್ಪ ಗಿಡಗಳನ್ನೇ ತೊಗೊಂಡ್ಬಿಡೋಣ ಹೋಗುವಾಗಲೇ ಅಂತೇಳಿ ನಾವು ಪ್ಲ್ಯಾನ್ ಮಾಡಿಬಿಟ್ಟು ಇಲ್ಲಿಂದ ಹೊರಡಿದ್ವಿ. ತುಂಬಾ ಖುಷಿ ಆಯಿತು ನಮಗೆ. ಇಲ್ಲಿಯ ಒಂದು ವೆದರ್ ಎಲ್ಲ ನೋಡ್ಬೋದು ಎಷ್ಟೊಂದು ಚೆನ್ನಾಗಿರುವಂಥ ಹೂವಿನ ಗಿಡಗಳೆಲ್ಲ ಇತ್ತು. ನಮಗಂತೂ ನಿಜವಾಗ್ಲೂ ಈ ಹೂವಿನ ಗಿಡಗಳನ್ನು ನೋಡಬೇಕಾದ್ರೆ ನಮಗೆ ಆವಾಗಲೇ ಹೂವಿನ ಗಿಡನೆಲ್ಲ ಕರ್ಕೊಂಡು ತೊಗೊಂಡು ಹೋಗುವ ಮನೆಗೆ ಅಂತೇಳಿ ಆ ರೀತಿ ಅನಿಸೋದು ನನಗೆ ಮತ್ತು ಹಸ್ಬೆಂಡಿಗೆ. ಹಾಗೆ ಪ್ರತಿಯೊಂದನ್ನು ನಾವಿಲ್ಲಿ ನೋಡ್ತಾ ಇದ್ವಿ, ಹಾಗೆ ಹೆಸರನ್ನೆಲ್ಲ ಕೇಳ್ತಾ ಇದ್ವಿ ಗಿಡಗಳದ್ದು, ಮತ್ತು ನಮಗೆ ಅಲ್ಲಿ ಹೋಗಿ ಕೇಳಿಕೊಂಡು ತೊಗೊಂಡು ಬಿಡ್ಬೋದು ಅಂತೇಳಿ. ಹಾಗೆ ನಾನು ಇಲ್ಲಿಯ ಅಡ್ರೆಸ್ಸನ್ನೆಲ್ಲ ಎಲ್ಲಿ ಇದು ನರ್ಸರಿ ಇದೆ ನೋಡಿ ಅಲ್ಲಿ ನಾನು ಅಡ್ರೆಸ್ಸನ್ನೆಲ್ಲ ತೊಗೊಂಡೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ನಾವಿಲ್ಲಿ ಮಟನ್ ಸೂಪ್ ಸಿಗುತ್ತೆ ಮೂಡಿಗೆರೆಯಲ್ಲಿ, ತುಂಬಾ ಫೇಮಸ್ ಆಯಿತಾ. ಇದರ ಹೋಟೆಲಿದ್ದು ಹೆಸರೇ ನಾನು ಮರ್ತೋಗ್ಬಿಟ್ಟೆ, ಒಂದು ವೇಳೆ ನೆನಪಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿರ್ತೀನಿ. ಸೊ ಈ ಒಂದು ರೆಸ್ಟೋರೆಂಟಲ್ಲಿ ಮಟನ್ ಸೂಪ್ ತುಂಬಾ ಚೆನ್ನಾಗಿ ಸಿಗುತ್ತೆ, ಪಾಯ ಸೂಪ್. ಹಾಗೆ ನಾವು ಒಂದು ಸರ್ತಿ 5 ವರ್ಷದ ಮುಂಚೆ ಇಲ್ಲಿ ತಿಂದಿದ್ವಿ. ಹಾಗೆ ಏಗೂ ಕೂಡ ನಾವು ಈಚೆ ಸೈಡ್ ಬಂದಿದ್ದೀವಿ ಅಂತೇಳಿ ಬಿಸಿ ಬಿಸಿಯಾಗಿರುವಂಥ ಮಟನ್ ಪಾಯ ಸೂಪನ್ನು ಎಂಜಾಯ್ ಮಾಡಿದ್ವಿ. ಹಾಗೆ ನಾವು ಊಟ ಎಲ್ಲ ಮುಗಿಸ್ಬಿಟ್ಟು ಮೂಡಿಗೆರೆಯಲ್ಲಿ ಇಲ್ಲಿ ಸಪ್ಪೆನಹಳ್ಳಿ ಅಂತೇಳಿ ಇಲ್ಲಿಯೇ ನರ್ಸರಿ ಇರುವಂಥದ್ದು. ಇದು ತುಂಬ ವೆರೈಟಿ ಗಿಡಗಳಿದೆ ಆಯಿತಾ. ಇಲ್ಲಿಯ ವೆದರಿಗೆ ಕೆಲವೊಂದು ಗಿಡಗಳು ಚೆನ್ನಾಗಿ ಬರುತ್ತೆ, ಆದರೆ ನಮ್ಮ ವೆದರಿಗೆ ಸೂಟ್ ಆಗುವಂಥ ಗಿಡಗಳು ನಮಗೆ ಬೇಕಾಗಿತ್ತು. ಹಾಗೆ ಅವರ ಹತ್ರ ಕರೆಕ್ಟಾಗಿ ಕೇಳಿದರೆ ಅವರು ಚೆನ್ನಾಗಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ನಮ್ಮ ವೆದರ್ ಬಗ್ಗೆ ಎಲ್ಲ. ಅವರಿಗೆ ಕರೆಕ್ಟಾಗಿ ಗೊತ್ತಿದೆ ಮಂಗಳೂರು ವೆದರ್ ಬಗ್ಗೆ, ಅವರೇ ನಮಗೆ ಸಜೆಸ್ಟ್ ಮಾಡ್ತಾರೆ ಯಾವ ಗಿಡಗಳು ಬದುಕ್ಬೋದು, ಯಾವ ಗಿಡಗಳು ಬದುಕೋದಿಲ್ಲ, ಆ ರೀತಿ ಅವರೇ ಹೇಳಿಬಿಟ್ಟು ನಮಗೆ ಚೆನ್ನಾಗಿರುವಂಥ ಗಿಡಗಳನ್ನು ಕೊಟ್ಟಿದ್ದರು. ಇಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆಯಿತಾ. ಸುಮ್ಮನೆ ಮೋಸ ಎಲ್ಲ ಮಾಡೋದಿಲ್ಲ, ಸುಮ್ಮನೆ ಕೊಂಡೋಗಿ ಆ ರೀತಿ ಎಲ್ಲ ಹೇಳೋದಿಲ್ಲ. ಅವರು ಕರೆಕ್ಟಾಗಿ ನಮಗೆ ಹೇಳ್ತಾರೆ ಯಾವ ರೀತಿ ವೆದರ್ ಬೇಕು, ಎಷ್ಟು ಜಾಸ್ತಿ ಮಳೆ ಬಿದ್ದರೂ ಕೂಡ ಕೆಲವೊಂದು ಗಿಡಗಳು ಜಾಸ್ತಿ ಮಳೆಗೆಲ್ಲ ಹಾಳಾಗುತ್ತಲ್ವ, ಅಂಥ ಗಿಡಗಳನ್ನೆಲ್ಲ ಅವರು ಹೇಳ್ತಾರೆ ಮೊದಲೇ ನಮಗೆ. ಹಾಗೆ ನಾವು ಇಲ್ಲಿ ತುಂಬ ವೆರೈಟಿ ಗಿಡಗಳಿತ್ತು. ಹಾಗೆ ಪ್ರೈಸ್ ಕೂಡ ರೀಸನೇಬಲ್ ಆಯಿತಾ. ನಮ್ಮ ಮಂಗಳೂರಲ್ಲೇ ನನಗೆ ಕೆಲವೊಮ್ಮೆ ಸ್ವಲ್ಪ ಜಾಸ್ತಿ ಅಂತೇಳಿ ಅನಿಸಿತು ಕೆಲವೊಂದು ಗಿಡಗಳಿಗೆ, ಆದರೆ ಇಲ್ಲಿ ಕಂಪೇರ್ ಮಾಡಿದರೆ ಸ್ವಲ್ಪ ಕಡಿಮೆ ಅಂತೇಳಿ ಅನಿಸಿತು. ಹಾಗೆ ವೆರೈಟಿ ಇದೆ ಆಯಿತಾ, ತುಂಬ ವೆರೈಟಿ ಹೂವಿನ ಗಿಡಗಳೇ ಇದೆ. ಯಾಕಂತ ಹೇಳಿದರೆ ಇಲ್ಲಿಯ ವೆದರಿಗೆ ಹೂವಿನ ಗಿಡಗಳು ಚೆನ್ನಾಗಿ ಬರುತ್ತೆ, ಹಾಗೆ ಹೂಗಳು ಸಹ ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ಹೂವಿನ ಗಿಡಗಳು ತುಂಬ ಜಾಸ್ತಿ ಇತ್ತು. ಸೊ ನಮ್ಮ ಹತ್ರ ಆಲ್ಮೋಸ್ಟ್ ತುಂಬ ಟೈಪಿದ್ದು ಗಿಡಗಳು ಇವೆ, ಯಾವುದು ಇಲ್ಲ ನೋಡಿ. ನಾವಿವಾಗ ಅಲ್ಲಿ ನೋಡ್ಕೊಂಡು ಬಂದಿರುವಂತಹ ಗಿಡಗಳದ್ದು ಫೋಟೋಸ್ ವೀಡಿಯೋಸ್ ಎಲ್ಲ ನಾನು ತೋರಿಸಿದೆ ಅವರಿಗೆ. ಸೊ ಅದನ್ನು ನಮಗೆ ನಮ್ಮ ವೆದರಿಗೆ ಸೂಟ್ ಆಗುತ್ತೆ ಇಲ್ವಾ ಅಂತೇಳಿ ಚೆಕ್ ಮಾಡಿಬಿಟ್ಟು ಅವರು ನಮಗೆ ಕೊಡ್ತಾಯಿದ್ರು. ಹಾಗೆ ಕೆಲವೊಂದು ಗಿಡಗಳನ್ನು ಮಾತ್ರ ನಾವಿಲ್ಲಿ ಪರ್ಚೇಸ್ ಮಾಡಿದ್ವಿ. ಹಸ್ಬೆಂಡಿಗಂತೂ ಎಲ್ಲ ತಗೊಂಡು ಹೋಗುವ ಅಂತೇಳಿ ಅನಿಸ್ತಾ ಇತ್ತು. ಆದರೆ ಸುಮ್ಮನೆ ತೊಗೊಂಡೋಗಿ ಮತ್ತೆ ನಮ್ಮ ವೆದರಿಗೆ ಅಲ್ಲಿ ಚೆನ್ನಾಗಿ ಬರದಿದ್ದರೆ, ನಮಗೆ ಮಳೆ ಕೂಡ ಬಂದರೆ ಜಾಸ್ತಿ ಬರುತ್ತೆ, ಬಿಸಿಲು ಬಂದರೆ ಕೂಡ ತುಂಬ ಜಾಸ್ತಿ ಬರುತ್ತೆ. ಕೆಲವೊಂದು ಗಿಡಗಳನ್ನು ಬದುಕಿಸೋದು ತುಂಬ ಕಷ್ಟ. ನಾವು ಇವಾಗ ಮೇಂಟೈನ್ ಮಾಡುವಂಥ ಗಾರ್ಡನಲ್ಲಿ ನಮಗೆ ಗೊತ್ತಾಗುತ್ತೆ. ಕೆಲವೊಂದನ್ನು ನಾವು ಚೆನ್ನಾಗಿ ಮಾಡಿದ್ದೀವಿ, ಆದರೆ ಕೆಲವೊಮ್ಮೆ ನಮಗೆ ಒಂದು ಗಿಡ ಹಾಳಾದರೂ ಕೂಡ ತುಂಬ ಬೇಜಾರಾಗಿಬಿಡುತ್ತೆ. ಹಾಗಾಗಿ ನಾವು ನೋಡಿಕೊಂಡು ಕರೆಕ್ಟಾಗಿ ಚೆಕ್ ಮಾಡಿಬಿಟ್ಟು ಕೊಂಡೋಗೋಣ ಅಂತ ಹೇಳಿ ಹಸ್ಬೆಂಡ್ ಹೂವನ್ನು ನೋಡಿ ಅವರಿಗೆ ಮನಸ್ಸಾಗ್ತಾ ತಗೊಂಡು ಹೋಗುವ ಅಂತೇಳಿ, ಆದರೆ ನಾನು ಬೇಡ ಅಂತೇಳಿ ಹೇಳ್ತಿದ್ದೆ. ಯಾವುದು ನಮಗೆ ಅಗತ್ಯ ಇದೆ ನೋಡಿ ಅದನ್ನು ಮಾತ್ರ ತಗೊಂಡು ಹೋಗುವ ಅಂತೇಳಿ ಕೆಲವೊಂದು ಗಿಡಗಳನ್ನು ನಾವು ಇಲ್ಲಿಂದ ಪರ್ಚೇಸ್ ಮಾಡಿದ್ವಿ. ಸೊ ನೀವು ಒಂದು ವೇಳೆ ಈಚೆ ಸೈಡೆಲ್ಲ ಬರೋದಾದರೆ ಇಲ್ಲಿ ಬಂದು ವಿಸಿಟ್ ಮಾಡಿ ನೋಡಿ. ನಿಮಗೆ ಗಿಡಗಳಲ್ಲೆಲ್ಲ ಇಂಟ್ರೆಸ್ಟ್ ಇದ್ದರೆ ಸಬ್ಬೆನಹಳ್ಳಿ ಅಂತೇಳಿ ಪ್ಲೇಸ್ ಇಲ್ಲಿ ಇದೆ, ಅಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಸಬ್ಬೆನಹಳ್ಳಿ, ಅಲ್ಲಿ ಇವರದು ನರ್ಸರಿ ಇರುವಂಥ ತುಂಬ ಚೆನ್ನಾಗಿರುವಂಥ ಗಿಡಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಸೊ ನಮ್ಮ ವೆದರಿಗೆ ಸೂಟ್ ಆಗುವಂಥ ಗಿಡಗಳನ್ನ ನಾವು ಕೇಳಿದರೆ ಅವರು ನಮಗೆ ಕೊಡ್ತಾರೆ, ಹೇಳ್ತಾರೆ ಕೂಡ ಯಾವ ರೀತಿ ಮೇಂಟೈನ್ ಮಾಡಬೇಕು, ಯಾವ ರೀತಿ ಪಾಟಿಂಗ್ ಮಾಡಬೇಕೆಲ್ಲ ಹೇಳ್ತಾರೆ ಅವರು. ಸೊ ಈ ರೀತಿ ಇದೆ ನೋಡ್ಬೋದು. ಹಾಗೆ ಇಲ್ಲಿ ಜೋಶ್ವನ್ ಹತ್ರ ಸ್ವಲ್ಪ ವೀಡಿಯೋ ಮಾಡಿ ಅಂತ ಹೇಳಿ ನಾನು ಮೊಬೈಲನ್ನು ಕೊಟ್ಟಿದ್ದೆ. ತುಂಬ ಹಠ ಮಾಡ್ತಿದ್ದ ಮನೆಗೆ ಹೋಗು ಅಂತೇಳಿ, ಅವನಿಗೆ ನಿದ್ದೆ ಬರ್ತಾಯಿತ್ತು. ಊಟ ಎಲ್ಲ ಮುಗಿಸ್ಬಿಟ್ಟು ನಾವು ಡೈರೆಕ್ಟಾಗಿ ಬಂದಿರೋದ್ರಿಂದ ಅವನಿಗೆ ಜೋರಾಗಿ ನಿದ್ದೆ ಬರ್ತಾಯಿತ್ತು. ಹಾಗೆ ಸ್ವಲ್ಪ ಮೊಬೈಲನ್ನು ಇಟ್ಕೋ, ಸ್ವಲ್ಪ ವೀಡಿಯೋ ಮಾಡು ಅಂತೇಳಿ ಅವನ ಹತ್ರನೇ ಕೊಟ್ಟಿದ್ದೀನಿ ನಾನು. ಹಾಗೆ ಎಲ್ಲೆಲ್ಲೆಲ್ಲ ವೀಡಿಯೋ ತೆಗಿತಾ ಇದ್ದಾನೆ ನೋಡ್ಬೋದು. ಹಾಗೆ ಕೂಗ್ತಾನು ಇದ್ದವನು ಬೇಗ ಬೇಗ ಮುಗಿಸ್ಬಿಡಿ ಅಂತ ಹೇಳಿ. ವೇಟ್ ಇದ್ರೂ ತಡ್ಕೊಳ್ಳುತ್ತೆ ಅನ್ನೋದಿದ್ರೆ ಮಣ್ಣಲ್ಲೇ ಮಾಡಿ ತೊಂದರೆ. ಇದರಲ್ಲಿ ಯಾವ್ದು ಕಲರ್ಸ್ ಇದೆ? ಇವೆರಡು ಕಲರ್ಸ್ ಇದೆ ನೋಡಿ. ಹಾಗೆ ತುಂಬ ಗಿಡಗಳನ್ನೆಲ್ಲ ನೋಡಿದ್ವಿ ನಾವು. ಕರೆಕ್ಟಾಗಿ ಅವ್ರ ಹತ್ರ ಕೇಳ್ಕೊಂಡ್ಬಿಟ್ಟು ಯಾವ ರೀತಿ ಇದೆ, ಯಾವ ರೀತಿ ನಾವು ಇದನ್ನು ನೆಡಬೇಕು ಪ್ರತಿಯೊಂದನ್ನೆಲ್ಲ
ಅರ್ಥ ಮಾಡಿಬಿಟ್ಟು ನಂತರ ನಾವು ಕೆಲವೊಂದು ಗಿಡಗಳನ್ನು ಪರ್ಚೇಸ್ ಮಾಡಿದ್ವಿ ಆಯಿತು. ಹಾಗೆ ಹಸ್ಬೆಂಡ್ ಕೆಲವೊಂದು ದಾಸವಾಳದ ಗಿಡಗಳು ಅವ್ರಿಗೆ ತುಂಬ ಇಷ್ಟ, ಯಾವುದು ಕಲರ್ ಇಲ್ಲ ನೋಡಿ ಅದನ್ನು ತಗೊಂಡು ಬಂದುಬಿಟ್ರು. ಹಾಗೆ ಒಂದೊಂದೇ ಅಂತ ಹೇಳಿ ನಮಗೆ ಇಷ್ಟೊಂದು ಗಿಡಗಳನ್ನು ನಾವು ಪರ್ಚೇಸ್ ಮಾಡಿದ್ವಿ ನೋಡ್ಬೋದು. ಹಾಗೆ ಪ್ರತಿಯೊಂದನ್ನು ತಗೊಂಡ್ಬಿಟ್ಟು ನಾವು ಇವಾಗ ಹೊರಡಿದ್ವಿ ಮನೆ ಕಡೆಗೆ. ಜಶ್ವಂತೂ ಅಲ್ಲೇ ಮಲಗಿಬಿಟ್ಟ. ನಂತರ ನಾವು ಶಿರಡಿ ಘಾಟ್ ರೂಟಲ್ಲಿ ನಾವು ಮನೆಗೆ ವಾಪಸ್ ಬಂದುಬಿಟ್ವಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಒಂದು ವೇಳೆ ಇಷ್ಟವಾದರೆ ಈ ವ್ಲಾಗಿಗೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ತುಂಬ ಮಂದಿ ಜೆನ್ಯೂನ್ ಆಗಿ ನಮಗೆ ಕಮೆಂಟ್ ಮುಖಾಂತರ ಎಲ್ಲ ಕೇಳ್ತಾ ಇದ್ರಿ ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ ಅಂತೇಳಿ. ತುಂಬ ಥ್ಯಾಂಕ್ಸ್ ನಿಮ್ಮ ಪ್ರೀತಿಗಾಗಿ. ಏನೇ ಒಂದು ರೀಸನ್ ಕೊಡದೆ ನಾನು ಇಷ್ಟು ಉದ್ದವಾಗಿರುವಂಥ ಒಂದು ಗ್ಯಾಪನ್ನು ತಗೊಂಡೆ. ಸಾರಿ, ನಾನು ಇನ್ಫಾರ್ಮ್ ಮಾಡಬೇಕಾಗಿತ್ತು. ಆದರೆ ಕೆಲವೊಂದು ಸಿಚುವೇಷನಲ್ಲಿ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದೇ ನಾನು ಹೇಳಿದೆಲ್ಲ, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇರಬೇಕಂತಲೇ ಇಲ್ಲ. ಅದು ನನಗೆ ಇವಾಗ ಅರ್ಥ ಆಗಿದೆ ಯಾವ ರೀತಿ ಇದೆ ನೋಡಿ. ಅದರ ಜೊತೆಗೇ ನಾವು ಲೈಫನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಅದೇ ಜೀವನ ಅಂಥೇಳಿ ನನಗೆ ಇವಾಗ ಸ್ವಲ್ಪ ಅರ್ಥ ಆಗ್ತಾ ಇದೆ. ಸೊ ಅದನ್ನೇ ನಾನು ಸಹ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನನ್ನ ಅಂಕಲ್ಗೋಸ್ಕರ ಪ್ರೇ ಮಾಡಿ ಆದಷ್ಟು ಬೇಗ ಅವರು ಗುಣ ಆಗಲಿಕ್ಕೆ, ಅವರ ಆರೋಗ್ಯ ಅವರಿಗೆ ವಾಪಸ್ ಸಿಗಲಿಕ್ಕೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗುವ ಇನ್ನು ನಿಮಗೆ ಬರುವಂಥ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.